ಸಿಂಹರಾಶಿ ವ್ಯಾವಹಾರಿಕವಾಗಿ ಅನುಕೂಲಕರವಾದಂತಹ ದಿವಸ. ಹಾಗಾಗಿ ವ್ಯವಹಾರದ ದೃಷ್ಟಿಯಿಂದ ನಿಮಗೆ ಏನೋ ಲಾಭ ಬರುತ್ತೆ, ಅನುಕೂಲವಾಗುತ್ತೆ. ನಿಮ್ಮ ವ್ಯವಹಾರ ಕ್ಷೇತ್ರವನ್ನು ಇನ್ನಷ್ಟು ಮತ್ತಷ್ಟು ವಿಸ್ತರಿಸಬಹುದು ಅಂತಕ್ಕಂತಹ ನಂಬಿಕೆ, ಆ ಒಂದು ಧೈರ್ಯ ನಿಮ್ಮಲ್ಲಿ ಸ್ಫುರಣೆಯಾಗ್ತಕ್ಕಂಥದ್ದು. ನಿಮಗೆ ಅದರ ಪ್ರಭಾವ ಹೆಚ್ಚು ಬರ್ತಕ್ಕಂಥದ್ದಾಗುತ್ತೆ. ಜಮೀನು ಅಥವಾ ಭೂಮಿ ಮಾರಾಟ ಇತ್ಯಾದಿಗಳ ಸಮಸ್ಯೆ ನಿಮಗೆ ಕಾಡಬಹುದು. ಇದರ ಬಗ್ಗೆ ಸರಿಯಾದಂತಹ ರೀತಿಯಲ್ಲಿ ಚಿಂತನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಭೂಮಿಯನ್ನು ಕೊಂಡುಕೊಳ್ಳುವಂಥದ್ದು, ಮಾರಾಟ ಮಾಡೋದು, ಅಥವಾ ಜಮೀನಿನ ವಿಚಾರಕ್ಕೆ ಬಂದಾಗ ಅದರ ಕ್ರಯ ವಿಕ್ರಯಗಳು, ಹಾಗೆ ಯಾವುದೋ ಒಂದು ಪದಾರ್ಥವನ್ನು ವಾಹನವನ್ನು ಮಾರಾಟ ಮಾಡಬೇಕು ಇಲ್ಲ ಕೊಂಡುಕೊಳ್ಬೇಕು ಅಂದಾಗ ಅಲ್ಲಿ ಆಗತಕ್ಕಂತಹ ಏರಿಳಿತಗಳು, ಬೆಲೆಯ ವ್ಯತ್ಯಾಸ, ಇವೆಲ್ಲ ಅಸಮಾಧಾನವನ್ನು ಉಂಟು ಮಾಡುತ್ತೆ, ಸಮಸ್ಯೆಯಾಗಿ ನಿಮಗೆ ಎದುರಾಗ್ತಕ್ಕಂಥದ್ದಾಗುತ್ತೆ. ಸಹೋದರ ವರ್ಗದಿಂದ ಕಿರುಕುಳ ಉಂಟಾಗಬಹುದು. ಅಣ್ಣ ತಮ್ಮ ಅಕ್ಕ ತಂಗಿಯರು ಏನೋ ಒಂದಷ್ಟು ಸಮಸ್ಯೆಯನ್ನು ಹುಟ್ಟಾಕ್ತಾರೆ, ಅವರುಗಳಿಂದ ಕಿರಿಕಿರಿಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಇಷ್ಟೆಲ್ಲ ಆದಾಗ ಮನಸ್ಸಿಗೆ ಹೇಗೆ ತಾನೇ ನೆಮ್ಮದಿ ಸಿಕ್ಕೋದಕ್ಕೆ ಸಾಧ್ಯ? ಒಂದಲ್ಲ ಒಂದು ರೀತಿಯಲ್ಲಿ ಯೋಚನೆಗಳು ಅಥವಾ ಯಾವ ಅಡ್ಡಿ ಸವಾಲುಗಳಿವೆಯೋ ಅದಕ್ಕೆ ಪರಿಹಾರ ಹೇಗೆ ಅನ್ನುವಂಥದ್ದು ಇವೆಲ್ಲ ಮನಸ್ಸಿನಲ್ಲಿ ಲೆಕ್ಕಾಚಾರವಾಗುತ್ತೆ. ವ್ಯವಹಾರಕ್ಕೋಸ್ಕರವಾಗಿ ಹೆಚ್ಚಿನ ಸಾಲವನ್ನು ಮಾಡಬೇಕಾದಂತಹ ಚಿಂತನೆ ಬರಬಹುದು. ಸಾಲ ಬೇಕಾಗಬಹುದು, ಹಣದ ಅವಶ್ಯಕತೆ ಕಾಣಬಹುದು. ಇದೆಲ್ಲವನ್ನು ಚಿಂತಿಸಬೇಕಾಗತ್ತೆ. ಯಾವುದೂ ಬೇಡ ಅಂತಕ್ಕಂತಹ ವೈರಾಗ್ಯದ ಮಾತುಗಳು ಕೂಡ ಬರಬಹುದು. ಕೊನೆಯಲ್ಲಿ ಅದನ್ನು ಸಂಸ್ಕೃತದಲ್ಲಿ ಬಹಳ ಹಾಸ್ಯವಾಗಿ ಮಾತು ಹೇಳ್ತಾರೆ, ವೃದ್ಧನಾರಿ ಪತಿವ್ರತ ಅಂತ. ಎಲ್ಲದಕ್ಕೂ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿ, ವಿಶೇಷವಾಗಿ ಆಸೆ ಅತಿಯಾಸೆಗಳನ್ನು ಎಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಶಕ್ತಿಗೂ ಮೀರಿ ಪ್ರಯತ್ನ ಮಾಡಿ, ಯಾವಾಗ ನಮಗೆ ಆ ಕೆಲಸಗಳು ಯಾವುದೂ ಆಗೋದಿಲ್ವೋ ಆಗ ನನಗೇನೂ ಬೇಡಪ್ಪ, ನನಗಿರುವಷ್ಟೇ ಸಾಕು ಅನ್ನುವಂತಹ ತೀರ್ಮಾನಕ್ಕೆ ಬರುವಂಥದ್ದು. ಇದನ್ನು ಅಭಾವ ವೈರಾಗ್ಯ ಅಂತಲೂ ಹೇಳುವಂಥದ್ದಿದೆ. ಈ ರೀತಿ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆಲೋಚನೆಯನ್ನು ಮಾಡಿದರೆ ಎಷ್ಟು ಒಳ್ಳೆಯದಾಗಿರ್ತಿತ್ತು, ಮಾನಸಿಕವಾಗಿ ಎಷ್ಟು ಸಮಾಧಾನ ಇರ್ತಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾರಾಶಿ ಈ ದಿವಸ ಯಾವ ಕೆಲಸದಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ, ಮಾನಸಿಕವಾಗೂ ಇರೋದಿಲ್ಲ. ದೈಹಿಕವಾಗಿ ಆ ಕೆಲಸ ಮಾಡಬೇಕು ಅಂತಕ್ಕಂತಹ ಒಂದು ಶಾರೀರಿಕವಾದಂತಹ ಉತ್ಸಾಹವೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಜಾಸ್ತಿ ಆಗುತ್ತೆ, ಜಗಳವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಏನೇ ಪ್ರತಿಭೆ ಇದ್ದರೂ ಕೂಡ ಆ ಪ್ರತಿಭೆ ಉಪಯೋಗಕ್ಕೆ ಬರದೇ ಇರುವಾಗ ಆಗಿಬಿಡುತ್ತೆ. ಅದೂ ಕೂಡ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಆರೋಗ್ಯ ಸಂಬಂಧವಾಗಿ ಖರ್ಚು ಹೆಚ್ಚಾಗ್ತಕ್ಕಂಥದ್ದು, ಆರೋಗ್ಯಕ್ಕೋಸ್ಕರವಾಗಿಯೇ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಮನೆಯ ಸದಸ್ಯರಲ್ಲಿ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯ, ಯಾವ ಕೆಲಸಕ್ಕೆ, ಯಾವ ವಿಚಾರಕ್ಕೆ, ಯಾವ ವಿಷಯಕ್ಕೆ ಕೂತು ಮಾತಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದರೂ ಕೂಡ ಪ್ರತಿಯೊಬ್ಬರ ಮಾತು ಕೂಡ ಭಿನ್ನವಾಗಿರತಕ್ಕಂಥದ್ದು. ಏಕಮುಖವಾದಂತಹ ನಿರ್ಧಾರವನ್ನು ಮಾಡಲಿಕ್ಕೆ ಕಷ್ಟವಾಗತಕ್ಕಂಥದ್ದು ಈ ಪರಿಸ್ಥಿತಿ ಮನೆಯಲ್ಲಿರುತ್ತೆ. ಸಮಾಜದಲ್ಲಿ ನಾವು ಪಡಿಬೇಕಾದಂತಹ ಗೌರವದ ಬಗ್ಗೆ ಗಮನ ಇರಬೇಕು. ಜನ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಉದ್ಯೋಗದಲ್ಲಿ, ವೃತ್ತಿಯಲ್ಲಿ, ನೌಕರಿಯಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ಒಂದಷ್ಟರ ಮಟ್ಟಿಗೆ ಬದಲಾವಣೆಯನ್ನು ಕಾಣ್ತೀವಿ. ಆದರೆ ಈ ಬದಲಾವಣೆ ನಿಮಗೆ ಅನುಕೂಲಕರವಾಗಿ ಪ್ರಭಾವವನ್ನು, ಪರಿಣಾಮವನ್ನು ಬೀರುತ್ತೆ. ಅದರಿಂದ ಶುಭ ಇದೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿಮ್ಮವರೇ ನಿಮಗೆ ಶತ್ರುಗಳಾಗ್ತಾರೆ. ಯಾರನ್ನು ನೀವು ನಮ್ಮವರು, ತುಂಬ ಆತ್ಮೀಯರು, ನನಗೆ ಹತ್ತಿರದವರು ಅಂತ ಹೇಳಿ ಭಾವಿಸಿರ್ತೀರೋ ಅಂಥವರೇ ಶತ್ರುಗಳಾಗ್ತಾರೆ. ಇದು ಅತಿಯಾದಂತಹ ತೊಂದರೆಗೆ ಕಾರಣವಾದಂಥದ್ದು. ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ. ಮನೆಯ ಪರಿಸರ, ಮನೆಯಲ್ಲಿರ್ತಕ್ಕಂತಹ ಸದಸ್ಯರು ಎಲ್ಲ ರೀತಿಯಿಂದಲೂ ಕೂಡ ಸಹಕರಿಸ್ತಾರೆ, ಅವರು ನಿಮ್ಮ ಜೊತೆಗಿದ್ದಾರೆ ಅಂತಕ್ಕಂತಹ ಒಂದು ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. ಮನೆಗೆ ಬಂಧುಗಳು ಬರ್ತಾರೆ, ನೆಂಟರಿಷ್ಟರು ಬರ್ತಾರೆ, ಅವರ ಆಗಮನ ನಿಮಗೊಂದಷ್ಟು ಸಂತೋಷವನ್ನು ಕೊಡುತ್ತೆ. ಇವರೂ ಕೂಡ ನನ್ನ ಜೊತೆಯಲ್ಲಿದ್ದಾರೆ, ನನಗೇನಾದರೂ ಸಮಸ್ಯೆಗಳಾದರೆ ನಾನು ಹೇಳ್ಕೊಳ್ಬಹುದು,
ನಾನು ಅಂದುಕೊಂಡಂಥ ವಿಚಾರಗಳನ್ನು ಇವರ ಜೊತೆಯಲ್ಲಿ ಚರ್ಚೆ ಮಾಡಬಹುದು ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಅಂದುಕೊಂಡಂತಹ ಕೆಲಸಗಳು ಪೂರ್ಣವಾಗ್ತಕ್ಕಂತಹ ಸೂಚನೆಗಳೂ ಕೂಡ ಹೆಚ್ಚಾಗಿರುವಂಥದ್ದು. ಅಧಿಕವಾದಂತಹ ಖರ್ಚು, ಆದರೆ ಸಮಾಧಾನ ಇರುತ್ತೆ. ಖರ್ಚು ಮಾಡಿದ್ದು ಕೂಡ ಸಾರ್ಥಕವಾಯಿತು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿದ್ದಾಗ ಖರ್ಚಿನ ಲೆಕ್ಕಕ್ಕೆ ನೀವು ಹೋಗದೇ ಇರತಕ್ಕಂಥದ್ದಾಗತ್ತೆ. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಯಾವುದೇ ರೀತಿಯ ಆತುರಾತುರವಾದಂತಹ ಕೆಲಸಗಳು ಬೇಡ. ಆತುರವಾದಂತಹ ಕೆಲಸದಿಂದ ನಿಮ್ಮ ಕೆಲಸ ಹಾಳಾಗತ್ತೆ ಹೊರತು ಅದರಿಂದ ಪರಿಪೂರ್ಣವಾದಂತಹ ಫಲಿತಾಂಶಗಳು ಒಳಿತು ಶುಭ ಅನ್ನುವಂಥದ್ದು ಯಾವುದನ್ನು ನೋಡಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಹಾಗಾಗಿ ನಿಧಾನವಾಗಿ ತಾಳ್ಮೆಯಿಂದ ಆಲೋಚನೆ ಮಾಡಿ ಕಾರ್ಯಪ್ರವೃತ್ತರಾಗಿ ಎನ್ನುವಂಥದ್ದು. ರಕ್ತ ಸಂಬಂಧಿ ಆರೋಗ್ಯ ಸಮಸ್ಯೆ ಕಾಡಬಹುದು. ರಕ್ತಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಹಣ ಇದೆ, ಆದರೆ ನೆಮ್ಮದಿ ಇಲ್ಲ. ದುಡ್ಡನ್ನು ಇಟ್ಕೊಂಡು ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ತಂದೆ ತಾಯಿಯ ಅಸಹಕಾರ ನಿಮಗೆ ಬೇಸರವಾಗುತ್ತೆ. ಯಾವ ವಿಷಯಕ್ಕೂ ಕೂಡ ತಂದೆಯವರಾಗಲಿ ತಾಯಿಯವರಾಗಲಿ ನಿಮಗೆ ಸಹಕರಿಸೋದಿಲ್ಲ. ನಿಮ್ಮ ಮಾತಿಗೆ ಅವರ ಹತ್ರ ಬೆಲೆ ಇಲ್ಲ. ಹೀಗಾದಾಗ ಮಾನಸಿಕವಾಗಿ ತುಂಬ ಬೇಸರವಾಗ್ತಕ್ಕಂಥದ್ದು. ಯಾರ ಹತ್ರ ನಾನು ನನ್ನ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಮಂಗಳ ಕಾರ್ಯಕ್ಕೆ ಅಡ್ಡಿಯಾಗುವಂತಹ ದಿವಸ. ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದು ಅದಕ್ಕೆ ಸಂಕಲ್ಪವನ್ನು ಮಾಡೋಣ, ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ಹೇಳಿ ಅಂದುಕೊಳ್ಳುವ ಹೊತ್ತಿಗೆ ಏನೋ ಅಡ್ಡಿ ಬರುತ್ತೆ. ಯಾರೋ ಮನೆಯಲ್ಲಿ ಬೇಡ ಅಂತ ಹೇಳ್ತಾರೆ, ಅದಕ್ಕೆ ವಿರುದ್ಧವಾದಂತಹ ಅಭಿಪ್ರಾಯಗಳು ಬರುತ್ತೆ. ಇದು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಸಹೋದರ ವರ್ಗದಿಂದ ಅಸಹಕಾರ, ಅಣ್ಣ ತಮ್ಮ ಅಕ್ಕ ತಂಗಿಯರು ಯಾರೂ ಕೂಡ ನೀವು ಅಂದುಕೊಂಡಂತಹ ಕೆಲಸಕ್ಕೆ ಪ್ರೋತ್ಸಾಹವನ್ನಾಗಲಿ ಸಹಕಾರವನ್ನಾಗಲಿ ಬೆಂಬಲವನ್ನಾಗಲಿ ಸಹಾಯವನ್ನಾಗಲಿ ನೀಡೋದಿಲ್ಲ. ಕೊನೆ ಪಕ್ಷ ಒಳ್ಳೆಯ ಮಾತನ್ನು ಕೂಡ ಆಡದೇ ಇರುವಂತಹ ಪರಿಸ್ಥಿತಿ. ಹೀಗಿರಬೇಕಾದ್ರೆ ನಿಮ್ಮ ಮನಸ್ಸಿಗೆ ಎಲ್ಲವೂ ಕೂಡ ಅಹಿತವಾಗಿ ಕಾಣುವಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.